ಹರಿ ಓಂ ತತ್ಸತ್. ಸಭೆಗೆ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಅನಂತ ಸಂಸಾರ ಸಮುದ್ರತಾರ ನೌಕಾಯಿತಾಭ್ಯಾಂ ಗುರುಭಕ್ತಿದಾಭ್ಯಾಂ ವೈರಾಗ್ಯ ಸಾಮ್ರಾಜ್ಯದ ಪೂಜನಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ಎಲ್ಲರಿಗೆ ನಮಸ್ಕಾರ. ವೇದಾನಾಂ ನಾಟ್ಯವೇದಂ ಶ್ರೇಷ್ಠವಿದಂ ಪ್ರಣಮ್ಯ ಶಿರಸಾ ದೇವೋ ಪಿತಾಮಹ ಮಹೇಶ್ವರೋ ನಾಟ್ಯಶಾಸ್ತ್ರ ಪ್ರವಕ್ಷ್ಯಾಮಿ ಬ್ರಹ್ಮಣ ಯದುದಾಹುತಂ ಶುಭಂ ಶುಭಂ ಶುಭಂ. ಮಾನವ ತನ್ನ ಭಾವನೆಗಳನ್ನು ಅಭಿವ್ಯಕ್ತಪಡಿಸುವ ಮಾಧ್ಯಮವೇ ಕಲೆ. ಅವನು ಯಾವ ಮಾಧ್ಯಮದಲ್ಲಿ ಕಲೆಯನ್ನು ಅಭಿವ್ಯಕ್ತಪಡಿಸ್ತಾನೋ ಅಲ್ಲಿ ಒಂದು ಕಲೆ ವಿಕಸನಗೊಳ್ಳುತ್ತದೆ. ಆ ಎಲ್ಲ ಕಲೆಗಳಲ್ಲಿ ಬಹಳ ಕಠಿಣವಾದದ್ದು ಈ ನೃತ್ಯ ಕಲೆ. ಏಕೆಂದರೆ ಇಲ್ಲಿ ಭಾವನೆಗಳನ್ನು ಅಂಗಾಂಗಗಳ ಮೂಲಕ ವ್ಯಕ್ತಪಡಿಸಬೇಕಾಗುತ್ತದೆ. ಈ ಕಲೆಯ ಬಗ್ಗೆ ಹಲವರ ಅಭಿಪ್ರಾಯ ಮತ್ತು ದೃಷ್ಟಿಕೋನಗಳು ಬೇರೆ ಬೇರೆ. ಕೆಲವರಿಗೆ ಇದು ಮನರಂಜನೆಯ ಮಾಧ್ಯಮ, ಇನ್ನು ಕೆಲವರಿಗೆ ದೇಹವನ್ನು ಸದೃಢವಾಗಿರುವಂತಹ ವ್ಯಾಯಾಮ ಕ್ರಿಯೆ, ಮತ್ತು ಕೆಲವರಿಗೆ ಮೋಕ್ಷದ ಹಾದಿ, ಹಲವರಿಗೆ ಇದು ಸಂಪಾದನೆಯ ದಾರಿಯೂ ಹೌದು. ಆದರೆ ನೃತ್ಯ ಇವೆಲ್ಲವನ್ನೂ ಮೀರಿದ ಅನುಭೂತಿಯನ್ನು ನೀಡುವಂಥದ್ದು. ಶಾಸ್ತ್ರದಲ್ಲಿ ಹೇಳಿರುವಂತೆ ನತಜ್ಞಾನಂ ನತಶಿಲ್ಪಂ ನಸಾ ವಿದ್ಯಾ ನಸಾ ಕಲಾ ನಸಾ ಯೋಗೇನ ತತ್ಕರ್ಮನ್ ನಾಟ್ಯೇಸ್ಮಿನ್ ಎನ್ನ ದೃಶ್ಯತೆ. ಭರತನಾಟ್ಯ ಕೇವಲ ಮನರಂಜನೆಯ ಮಾಧ್ಯಮವಲ್ಲ. ಇದರಲ್ಲಿ ಅಡಕವಾಗದ ವಿಷಯವೇ ಇಲ್ಲ. ಜ್ಞಾನಾಕಾಂಕ್ಷಿಗಳಿಗೆ ಜ್ಞಾನವನ್ನು, ವಿದ್ಯಾಕಾಂಕ್ಷಿಗಳಿಗೆ ವಿದ್ಯೆಯನ್ನು, ಕಲಾಕಾಂಕ್ಷಿಗಳಿಗೆ ಕಲೆಯನ್ನು, ಯೋಗಾಕಾಂಕ್ಷಿಗಳಿಗೆ ಯೋಗವನ್ನು, ಮೋಕ್ಷಾರ್ಥಿಗಳಿಗೆ ಮೋಕ್ಷವನ್ನು, ಶಾಸ್ತ್ರಾರ್ಥಿಗಳಿಗೆ ಶಾಸ್ತ್ರವನ್ನು ಬೋಧಿಸುವ ಇತಿಹಾಸ ಪುರಾಣಾದಿಗಳನ್ನೊಳಗೊಂಡ ವಿಶ್ವಕೋಶ ಎಂದರೆ ತಪ್ಪಾಗಲಾರದು. ಯಾವುದೇ ಒಂದು ಶಾಸ್ತ್ರ, ಆಚಾರ ವಿಚಾರ, ಸಂಪ್ರದಾಯ, ಕಲೆ ಶತಮಾನಗಳಿಂದ ಸತತ ದಾಳಿಗೊಳಗಾದರೂ ಅಳಿಯದೇ ಉಳಿದು ಈಗಲೂ ಆಚರಿಸಲ್ಪಡುತ್ತಿದೆ ಎಂದರೆ ಆ ಕಲೆಯ ಮಹತ್ವ ಎಂಥದ್ದು ಎಂಬುದು ನಮಗೆ ತಿಳಿಯುತ್ತದೆ. ಅಂತಹ ಕಲೆಯ ಹೂದೋಟಕ್ಕೆ ದುಂಬಿಗಳಂತೆ ಅರಸಿ ಬಂದಿರುವ ತಮಗೆ ನೃತ್ಯದ ರಸದೌತಣವನ್ನು ನೀಡುತ್ತಾ ಕೆಲವು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವ ಸಣ್ಣ ಪ್ರಯತ್ನ ನನ್ನದಾಗಿದೆ. ಅದನ್ನು ಬಹಳ ಹೆಮ್ಮೆಯಿಂದ ಬಳಸಿಕೊಳ್ತಾ ಕುಮಾರಿ ಅದಿತಿ ವಿ ರಾವ್ ರವರ ರಂಗಪ್ರವೇಶಕ್ಕೆ ಆಗಮಿಸಿರುವ ತಮಗೆಲ್ಲರಿಗೆ ಅತಿಥಿಯ ತಂದೆ ತಾಯಿ ಶ್ರೀಮತಿ ಅಪರ್ಣಾ ವಿ ರಾವ್, ಶ್ರೀ ವಿ ವಿಶ್ವಾಸರಾವ್ ಮತ್ತು ಗುರು ಶ್ರೀಮತಿ ಡಾಕ್ಟರ್ ಸುಪರ್ಣ ವೆಂಕಟೇಶ್ ಹಾಗೂ ಸಾಯಿ ಆರ್ಟ್ಸ್ ಇಂಟರ್ನ್ಯಾಷನಲ್ನ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ವಾಗತ, ಸುಸ್ವಾಗತ. ಈ ದಿನ ನಮ್ಮ ಕಾರ್ಯಕ್ರಮದ ಶೋಭೆಯನ್ನು ಮತ್ತಷ್ಟು ಬೆರಗುಗೊಳಿಸಲಿದ್ದಾರೆ ಈರುವರು ಮುಖ್ಯ ಅತಿಥಿಗಳು. ಮೊದಲನೆಯದಾಗಿ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರದರ್ಶನ ಕಲಾ ವಿಭಾಗದ ಮುಖ್ಯಸ್ಥರು, ವಿದುಷಿ, ಗಾನ ಕಲಾಶ್ರೀ ಪ್ರೊಫೆಸರ್ ಡಾಕ್ಟರ್ ಹಂಸಿನಿ ರಾಘೇಂದ್ರರವರು ನಮ್ಮೊಂದಿಗಿದ್ದಾರೆ. ಅವರನ್ನು ಸಹ ಆತ್ಮೀಯದಿಂದ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಇದ್ದೇವೆ. ಸ್ವಾಗತ ಮೇಡಮ್. ಮತ್ತೋರ್ವರು ಹೆಸರಾಂತ ನಟಿ, ಕಲಾವಿದೆ, ಕಲೋಪಾಸಕಿ ಡಾಕ್ಟರ್ ಸೀತಾ ಕೋಟೆಯವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಸಹ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ರಂಗಪ್ರವೇಶ ಎಂದರೆ ನೃತ್ಯ ಕಲೆಯಲ್ಲಿ ಜಿಜ್ಞಾಸೆಯುಳ್ಳ ವ್ಯಕ್ತಿ ಸಾಕಷ್ಟು ಕಾಲ ನೃತ್ಯಾಭ್ಯಾಸವನ್ನು ಪಡೆದು ತಮ್ಮ ಗುರುಗಳ ಅಪ್ಪಣೆಯೊಂದಿಗೆ ಅಧಿಕೃತವಾಗಿ ಮೊದಲನೆಯ ಕಾರ್ಯಕ್ರಮ ನೀಡುವುದು. ಹಿಂದಿನ ಕಾಲದಲ್ಲಿ ಈ ರಂಗಪ್ರವೇಶ ಕಾರ್ಯಕ್ರಮಗಳು ದೇವಾಲಯದಲ್ಲಿ ಅಥವಾ ಗುರು ಮನೆಗಳಲ್ಲಿ ವಿವಿಧ ಶಾಸ್ತ್ರ ಪಾರಂಗತರ ವಿದ್ವಾಂಸರುಗಳ ಸಮ್ಮುಖದಲ್ಲಿ ನಡೆಯುತ್ತಿದ್ದವು. ಆದರೆ ಬದಲಾದ ಕಾಲಘಟ್ಟದಲ್ಲಿ ಇಂತಹ ಭವ್ಯ ರಂಗಮಂದಿರಗಳಲ್ಲಿ ತಮ್ಮಂತಹ ಸಹೃದಯಿ ಕಲಾ ರಸಿಕರ ಸಮ್ಮುಖದಲ್ಲಿ ನಡೆಯುತ್ತಿದೆ.
ರಂಗಪ್ರವೇಶವನ್ನು ಮಾಡುವ ಕಲಾವಿದರು ತಾವು ಕಲಿತಂತಹ ವಿದ್ಯೆಯನ್ನು ತನ್ನ ಗುರು ಹಾಗೂ ನಾಟ್ಯಾದಿ ದೇವತೆ ನಟರಾಜನ ಪದ ತಲುಪುಗಳಿಗೆ ಸಮರ್ಪಿಸುತ್ತಾ ತಮ್ಮ ನೃತ್ಯದ ಏಳಿಗೆಗೆ ಪ್ರಾರ್ಥಿಸುತ್ತಾರೆ. ಮತ್ತೊಮ್ಮೆ ತಮ್ಮೆಲ್ಲರನ್ನ ಆದರದಿಂದ ಬರಮಾಡಿಕೊಳ್ತಾ ಕುಮಾರಿ ಅತಿಥಿಯ ರಂಗಪ್ರವೇಶವನ್ನು ಪ್ರಾರಂಭಿಸೋಣ. ಈ ದಿನ ಕಾರ್ಯಕ್ರಮಕ್ಕೆ ಸಂಗೀತದಲ್ಲಿ ಸಹಕರಿಸಲ್ಪಡುವ ಎಲ್ಲ ಕಲಾವಿದರನ್ನು ಸ್ವಾಗತಿಸುವಂತಹ ಸಮಯ. ದಿಗ್ಗಜರ ಮೇಳವೇ ಇಲ್ಲಿ ಹಾರೈಸಿದೆ. 3 ಜನ ಕರ್ನಾಟಕ ಕಲಾಶ್ರೀಗಳು ನಮ್ಮ ಮುಂದೆ ಹಾಜರಿದ್ದಾರೆ. ಈ ದಿನ ನಟವಾಂಗ ನಿರ್ವಹಣೆ ಮಾಡಲಿದ್ದಾರೆ ಕರ್ನಾಟಕ ಕಲಾಶ್ರೀ ಗುರು ಡಾಕ್ಟರ್ ಸುಪರ್ಣ ವೆಂಕಟೇಶ್ರವರು. ಹಾಡುಗಾರಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಕರ್ನಾಟಕ ಕಲಾಶ್ರೀ ವಿದ್ವಾನ್ ಬಾಲಸುಬ್ರಹ್ಮಣ್ಯ ಶರ್ಮಾರವರು. ಸಾಯಿ ಆರ್ಟ್ಸ್ ನೃತ್ಯ ಸಂಸ್ಥೆ ಪ್ರಾರಂಭವಾದಾಗಲಿಂದಲೂ ನಮ್ಮ ಸಹಯೋಗದೊಂದಿಗೆ ವಿದ್ವಾನ್ ಬಾಲಸುಬ್ರಹ್ಮಣ್ಯ ಶರ್ಮಾ ಸರ್ ಅವರು ಹಲವಾರು ಸಂಯೋಜನೆಗಳನ್ನು ನಮಗಾಗಿಯೇ ಮುಡಿಪಾಗಿಟ್ಟು ನಮಗಾಗಿಯೇ ಮೀಸಲಿಟ್ಟು ಮಾಡಿಕೊಟ್ಟಿದ್ದಾರೆ. ಹಲವಾರು ರೆಕಾರ್ಡಿಂಗ್ಗಳಿಗೆ ಅವರ ಧ್ವನಿಯನ್ನಿಟ್ಟು ನಮಗೆ ಸಾಕಷ್ಟು ವೇದಿಕೆಗಳಲ್ಲಿ ಪ್ರದರ್ಶನ ನೀಡಲು ಅನುವು ಮಾಡಿಕೊಟ್ಟಿದ್ದಾರೆ. ಕಳೆದ ಬಾರಿ ಅವರಿಗೆ ಕರ್ನಾಟಕ ಕಲಾಶ್ರೀ ಬಿರುದು ಬಂದಿರುವುದು ನಮಗೆ ನಿಜವಾಗಲೂ ಬಹಳ ಹೆಮ್ಮೆಯ ಸಂಗತಿ ಮತ್ತು ಸಂತಸದ ಸಂಗತಿ. ಮತ್ತೊಮ್ಮೆ ತಮ್ಮೆಲ್ಲರ ಕರತಾಡನದೊಂದಿಗೆ ಅವರನ್ನು ಬರಮಾಡಿಕೊಳ್ಳೋಣ. ಮೃದಂಗದ ಸಹಕಾರದಲ್ಲಿ ಕರ್ನಾಟಕ ಕಲಾಶ್ರೀ ವಿದ್ವಾನ್ ಜಿ ಗುರುಮೂರ್ತಿ ಸರ್ ಅವರಿದ್ದಾರೆ. 1996ರಲ್ಲಿ ಸಾಯಿ ಆರ್ಟ್ಸ್ ನೃತ್ಯ ಸಂಸ್ಥೆ ಪ್ರಾರಂಭವಾದದ್ದು. ಆಗಿನಿಂದ ಈಗಿಯವರೆಗೂ ಮೊದಲನೇ ಹೆಜ್ಜೆಯಿಂದ ಈಗಿನವರೆಗೂ ನಮ್ಮ ಗುರುಗಳ ಜೊತೆ ಇದ್ದು ನಮ್ಮೆಲ್ಲರನ್ನ ಆಶೀರ್ವದಿಸುತ್ತಾ ನಮಗಾಗಿಯೇ ಎಷ್ಟೋ ಸಾಹಿತ್ಯಗಳನ್ನು ಅವರು ಬರೆದು ಪ್ರಾಯಶಃ ಇದು ನಮಗೆ 25 ವರ್ಷಗಳು ಕಳೆದಿದೆ. ಇದು ಸುವರ್ಣ ಮಹೋತ್ಸವವನ್ನು ನಿಮ್ಮ ಜೊತೆ ನಾವು ಆಚರಿಸ್ಕೊತಾ ಇದ್ದೇವೆ ಗುರುಮೂರ್ತಿ ಸರ್. ನಿಜವಾಗಿಯೂ ಒಬ್ಬ ಕಲಾವಿದ ಯಾವಾಗ ಸುಮಾರು ಸತಿ ನಾನು ಇದನ್ನು ಹೇಳಿದ್ದೀನಿ, ಕಲಾವಿದ ಯಾವಾಗ ಅನಿಸ್ಕೋತಾನೆ ಅಂದರೆ ತಾನು ಬೆಳೆಯೋದಲ್ದಿರ ಸಹ ಕಲಾವಿದರನ್ನು ಬೆಳೆಸ್ತಾ ಯುವ ಕಲಾವಿದರಿಗೂ ಸಹ ಪ್ರೋತ್ಸಾಹವನ್ನು ನೀಡುತ್ತಾ ಯಾರು ಬೆಳೆಸ್ತಾರೋ ಅವರು ನಿಜವಾದ ಕಲಾವಿದರಾಗ್ತಾರೆ. ಆ ನಿಟ್ಟಿನಲ್ಲಿ ಜಿ ಸರ್ ಯಾವಾಗಲೂ ಮುಂದಿನ ಶ್ರೇಣಿಯಲ್ಲಿರ್ತಾರೆ. ಸೊ ಅವರಿಗೆ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಈಗ ಕಳೆದ ಬಾರಿ ದೊರಕಿರುವಂಥದ್ದು. ಅವರಿಗೆ ದೊರೆತ ಕರ್ನಾಟಕ ಕಲಾಶ್ರೀ ಸಾಯಿ ಆರ್ಟ್ಸ್ ನೃತ್ಯ ಸಂಸ್ಥೆಗೆ ದೊರೆತ ಒಂದು ಖುಷಿ ಮತ್ತು ಹೆಮ್ಮೆ ನಮಗಿದೆ. ಮತ್ತೊಮ್ಮೆ ನಿಮಗೆ ಸುಸ್ವಾಗತವನ್ನು ಕೋರ್ತಾ ಶುಭಾಶಯವನ್ನು ಕೋರ್ತಾ ಇದ್ದೇವೆ ಸರ್. ಈ ದಿನದ ವೇಣುವಾದನದಲ್ಲಿ ವಿದ್ವಾನ್ ಮಹೇಶ್ ಸ್ವಾಮಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಸಹ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಮಹೇಶ್ ಸರ್ ಬಗ್ಗೆ ಹೇಳಲೇಬೇಕಾಗಿಲ್ಲ, ಬಹುಮುಖ ಪ್ರತಿಭೆ. ವೇಣು ವಾದನದಲ್ಲೂ ಹೌದು, ವೈಣಿಕರೂ ಹೌದು, ಹಾಡುಗಾರಿಕೆಯಲ್ಲೂ ಹೌದು, ಸಾಹಿತ್ಯವನ್ನು ಬರೆಯೋದ್ರಲ್ಲೂ ಹೌದು. ಇವರ ಸಹಯೋಗದಲ್ಲೂ ಸಹ ನಮಗೆ ಹಲವಾರು ಕಾರ್ಯಕ್ರಮಗಳು ರೆಕಾರ್ಡಿಂಗ್ಗಳು ನಡೆದಿದೆ. ಮತ್ತೊಮ್ಮೆ ತಮಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಸರ್. ಧನ್ಯವಾದ. ಪಿಟೀಲಿನ ಸಹಕಾರದಲ್ಲಿ ವಿದ್ವಾನ್ ಮಧುಸೂದನ್ ರವರಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮತ್ತೊಮ್ಮೆ ಸಾಯಿ ಆರ್ಟ್ಸ್ ನೃತ್ಯ ಸಂಸ್ಥೆಗೆ ಎಲ್ಲ ಕಲಾವಿದರು ಸಾಕಷ್ಟು ವರ್ಷಗಳಿಂದ ನಮ್ಮನ್ನು ಬೆಳೆಸ್ತಾ ಹರಿಸ್ತಾ ಬಂದಿದ್ದಾರೆ. ನಿಮಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಸರ್. ಕಂಜರ ಮತ್ತು ಮೋರ್ಚಿಂಗ್ ಸಹಕಾರದಲ್ಲಿ ವಿದ್ವಾನ್ ಕಾರ್ತಿಕ್ ವೈಧಾತ್ರಿ ಅವರಿದ್ದಾರೆ. ಇದರದ್ದು ಸ್ವಲ್ಪ ಬೇಸ್ ಕಮ್ಮಿ ಮಾಡಿದ್ದೀವಿ ಬಿಟ್ಟು. ಕಾರ್ತಿಕ್ ವೈಧಾತ್ರಿ ಅವರು ಸಹ ಬಹುಮುಖ ಪ್ರತಿಭೆ. ಹಲವು ಲಯವಾದ್ಯಗಳಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿರುವವರು, ಯುವ ಕಲಾವಿದರು. ಇತ್ತೀಚೆಗೆ ಭರತನಾಟ್ಯ ಕಲೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಹೆಸರುವಾಸಿಯಾಗಿರುವಂಥವರು. ಅವರನ್ನು ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ವಾಗತ. ಕಾರ್ಯಕ್ರಮಕ್ಕೆ ಮೊದಲು ದೇವತಾ ಪ್ರಾರ್ಥನೆಗಾಗಿ ಸಂಗೀತ ಕಲಾವಿದರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಪ್ರಾರಂಭಿಸಬೇಕಾಗಿ ಪ್ರಾರ್ಥನೆ.
ವಿನಾಯಕ ನಿಲುವಿನ ಬ್ರೋಚುಡಗು 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 ಬೇರೆವರು ವಿಘ್ನರಾಜ ವಿನಾಯಕ ನಿಲುವಿನ ಬ್ರೋಚುಡಗು ಬೇರೆವರು ವಿಘ್ನರಾಜ ವಿನಾಯಕ ನಾಥ ರಕ್ಷಕ ನಾಥ ರಕ್ಷಕ ನಾಥ ರಕ್ಷಕ ನಾಥ ರಕ್ಷಕ ನೀವೇ ಗಾವ ನಾಥ ರಕ್ಷಕ ನೀವೇ ಗಾವ ಆದರಿ ಜಿನರು ಬ್ರೋವರದ ಆದರಿ ಜಿನರು ಬ್ರೋವರದ ವಿನಾಯಕ ನಿಲುವಿನ ಬ್ರೋಚುಡಗು ಬೇರೆವರು ವಿಘ್ನರಾಜ ವಿನಾಯಕ ಸರಸೀರುಹಾರುಣಾಯುಧ ಚರಣ ಸರಸೀರುಹಾರುಣಾಯುಧ ಚರಣ ಸಹದಮು ಶ್ರಿತ ಜನ ಸಂಕಟಹರಣ ಸರಸೀರುಹಾರುಣಾಯುಧ ಚರಣ ಸದದಮು ಶ್ರಿತ ಜನ ಸಂಕಟಹರಣ ಪರಮ ಕೃಪಾ ಸಾಗರ ಪರಮ ಕೃಪಾ ಸಾಗರ ವರ ಕರುಣಾ ಪರಮ ಕೃಪಾ ಸಾಗರ ವರ ಕರುಣಾ ಪಾಲಿತ ಜನ ಗೋಪಾಲ ದಾಸರುದ ಪಾಲಿತ ಜನ ಗೋಪಾಲ ದಾಸರುದ ವಿನಾಯಕ ನಿಲುವಿನ ಬ್ರೋಚುಡಗು ಬೇರೆವರು ವಿಘ್ನರಾಜ ವಿನಾಯಕ ವಿನಾಯಕ ಕುಮಾರಿ ಅದಿತಿ ವಿ ರಾವ್ ತಮ್ಮ ರಂಗಪ್ರವೇಶವನ್ನು ಸಾಂಪ್ರದಾಯಿಕ ಪುಷ್ಪಾಂಜಲಿಯೊಂದಿಗೆ ಪ್ರಾರಂಭಿಸುತ್ತಿದ್ದಾರೆ. ಮಂಗಳ ದ್ರವ್ಯಗಳಲ್ಲೊಂದಾದ ಪುಷ್ಪವನ್ನು ಹಿಡಿದು ವೇದಿಕೆಯ ಬ್ರಹ್ಮಮಂಡಲಕ್ಕೆ ಅಥವಾ ಭಗವಂತನಿಗೆ ಆ ಪುಷ್ಪವನ್ನು ಸಮರ್ಪಿಸಿ ಅಷ್ಟದಿಕ್ಪಾಲಕರಿಗೆ ವಂದನೆಯನ್ನು ಸಲ್ಲಿಸಿ ಗುರು ಹಿರಿಯರ ಸಭಿಕರ ಆಶೀರ್ವಾದವನ್ನು ಪಡೆದು ಕಾರ್ಯಕ್ರಮ ಸುಸೂತ್ರವಾಗಿ ನೆರವೇರಲಿ ಎಂದು ಬೇಡುತ್ತಾರೆ. ನೃತ್ಯವನ್ನು ಪ್ರಾರಂಭಿಸುವ ಒಂದು ಪರಿಕಲ್ಪನೆ ಇದು. ಈ ಪುಷ್ಪಾಂಜಲಿಯನ್ನು ವಿದ್ವಾನ್ ಜಿ ಗುರುಮೂರ್ತಿಯರವರು ರಚಿಸಿದ್ದು, ವಿದುಷ ಶ್ರೀಮತಿ ಭಾರತಿ ವೇಣುಗೋಪಾಲ್ರವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ. ಪುಷ್ಪಾಂಜಲಿಯ ಮುಂದುವರೆದ ಭಾಗವಾಗಿ ಪಾಪನಾಶಂ ಶಿವಂರವರ ಒಂದು ಗಣೇಶನ ಸ್ತುತಿಯನ್ನು ಆಯ್ಕೆ ಮಾಡಿಕೊಂಡಿದ್ದು, ಇಭವಕ್ತ್ರನಾದ ಆ ಗಣಪ ಶಂಕರ ಸುತ ಬ್ರಹ್ಮ ಇಂದ್ರಾದಿ ಮರುದ್ಗಣರಿಂದ ವಂದಿಸಲ್ಪಡುವವನು.
ಸಕಲರ ಜೀವಾಧಾರ ಪ್ರಣವಾಕಾರ ಸ್ವರೂಪನೂ ಆದಂತಹ ಲಂಬೋದರನು ನಮ್ಮನ್ನು ಕರುಣಿಸಲಿ ಎಂದು ಬೇಡುತ್ತಾ ಕಾರ್ಯಕ್ರಮವನ್ನು ಶುಭಾರಂಭಗೊಳಿಸಲಿದ್ದಾರೆ. ಶ್ರೀರಂಜನಿ ರಾಗ ಮತ್ತು ಆದಿತಾಳದಲ್ಲಿ ಪುಷ್ಪಾಂಜಲಿ. ತಮ್ಮೆಲ್ಲರ ಜೋರಾದ ಕರತಾಡನದೊಂದಿಗೆ ಅದಿತಿ ವೀರವರವರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ ಪುಷ್ಪಾಂಜಲಿಯೊಂದಿಗೆ. Thank you.
ದಗ ದಗಿ ದಗರಿ ರಿಗನೆ ಸಿದನಿದ ಗಜವದನ ಕರುಣ ಸದನ ಗಜವದನ ಕರುಣ ಸದನ ಶಂಕರ ಬಾಲ ಲಂಬೋದರ ಸುಂದರ ಗಜವದನ ಕರುಣ ಸದನ ಶಂಕರ ಬಾಲ ಲಂಬೋದರ ಸುಂದರ ಗಜವದನ ಕರುಣ ಸದನ ಶಂಕರ ಬಾಲ ಲಂಬೋದರ ಸುಂದರ ಗಜವದನ ಕರುಣ ಸದನ ಗಜವದನ ಕರುಣ ಸದನ ಜನಮರೇಂದ್ರரும் முனிவரும் பணியும் கஜனமரேந்திரரும் முனிவரும் பணியும் பங்கஜ சரண சரணம் சரணம் ஜனமரேந்திரரும் முனிவரும் பணியும் பங்கஜ சரண சரணம் சரணம் ஜனமரேந்திரரும் முனிவரும் பணியும் பங்கஜ சரண சரணம் சரணம் ஸ்ரீத சரி தரி தரி தபரி தபகரி கமக மகரி தரி கமதரி சரி தரி தரி தபரி தபகரி கமக மகரி தரி 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 கமதக மதனி மரி தரி நீத தமக மதனி தமக மதக நீத தமக மதனி தரி கரிக ரிதரி சாச சனித நிதரி தாத தமத நிதரி தகரி தரி தரி சனித கத நிரம பதா நிரம மரி நிரம மத மகரி சதரி கமரி கமர கக மதனி கஜவதன கருண சதன ಶಂಕರ ಬಾಲ ಲಂಬೋದರ ಸುಂದರ ಗಜವದನ ಕರುಣ ಸದನ ಮೂಗುಲ ಗೀರ್ಘಾಧಾರಂ ಮೂಗುಲ ಗೀರ್ಘಾಧಾರಂ ನೀಯೇ ಶಿವಾಗಮ ಮಂತ್ರಸಾರಂ ನೀಯೇ வாழ்வின் ஜீவாதாரம் நீயே வாழ்வின் ஜீவாதாரம் நீகருள்வாய் சுமுக சுமுக நீகருள்வாய் சுமுக ஓங்கரச சனிதரி தனித பனித மகரி கமக மகரி சரி கமரணி மகரி தரி தரி கமரக மரணி மரி தரி மனித தமக மரணி தமக மதக மரணி மரி தரி மனித தமக மரணி தரி கரிக நிதரி சா சரி நிதரி தாத கமர நிதரி தகாரி தரி தரி சனித கதா நிதம பதா நிதம மரி நிதம மதா மகரி சதரி கமரி கமர கக மரணி கஜவதன கருண சதன ಶಂಕರ
ಏನು ಮೈಕ್ ಕಮ್ಮಿ ಮಾಡಿ ವಾಯ್ಸ್ ಕಮ್ಮಿ ಮಾಡಿ. ಮುಂದಿನ ನೃತ್ಯ ಬಂದಕ್ಕೂ ಮುನ್ನ ಕಲಾವಿದೆಯ ಕಿರು ಪರಿಚಯವನ್ನು ನಿಮ್ಮ ಮುಂದಿಡಲು ಪ್ರಯತ್ನಿಸುತ್ತೇನೆ. ಶ್ರೀಮತಿ ಅಪರ್ಣಾ ವೀರಾವ್ ಹಾಗೂ ಶ್ರೀ ವಿ ವಿಶ್ವಾಸರಾವ್ರವರ ಪ್ರೀತಿಯ ಕುವರಿ ಅದಿತಿ ವೀರಾವ್. ಸಾಂಪ್ರದಾಯಿಕ ಕುಟುಂಬದ ಹಿನ್ನೆಲೆಯಿಂದ ಬಂದ ಈಕೆ ಚಿಕ್ಕ ವಯಸ್ಸಿನಿಂದಲೇ ಕಲೆಯಲ್ಲಿ ಆಸಕ್ತಿ ಹೊಂದಿದ್ದಳು. ಅವಳ ಈ ಕಲೆಗೆ ಪ್ರೋತ್ಸಾಹ ನೀಡಿ ಅವಳ ಕಲೆಯ ಬದುಕಿಗೆ ನಾಂದಿ ಹಾಡಲು ಗುರು ಡಾಕ್ಟರ್ ಸುಪರ್ಣ ವೆಂಕಟೇಶ್ ಅವರ ಸಾಯಿ ಆರ್ಟ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಆಕೆಯ ತೊದಲ ಹೆಜ್ಜೆಗೆ ಅಣಿವು ಮಾಡಿಕೊಟ್ಟ ಸ್ಥಳ. ಸತತ 14 ವರ್ಷಗಳ ಅಭ್ಯಾಸವನ್ನು ಪೂರ್ತಿಗೊಳಿಸಿಕೊಂಡಿರುವ ಅದಿತಿ ಗುರು ಡಾಕ್ಟರ್ ಸುಪರ್ಣ ವೆಂಕಟೇಶ್ ಅವರ ಅಡಿಯಲ್ಲಿ ಕರ್ನಾಟಕ ಪ್ರೌಢಶಿಕ್ಷಣ ಸಂಸ್ಥೆ ನಡೆಸುವ ಜೂನಿಯರ್ ಹಾಗೂ ಸೀನಿಯರ್ ಪರೀಕ್ಷೆಯಲ್ಲಿ ಉನ್ನತ ಮಟ್ಟದಲ್ಲಿ ತೇರ್ಗಡೆ ಹೊಂದಿದ್ದು, ಕಳೆದ 4 ವರ್ಷಗಳಿಂದ ಗುರು ಶ್ವೇತಾ ವೆಂಕಟೇಶ್ ಅವರ ಬಳಿ ಕಥಕ್ ನೃತ್ಯಾಭ್ಯಾಸ ಮಾಡುತ್ತಿದ್ದು, ಅದರಲ್ಲಿಯೂ ಸಹ ಜೂನಿಯರ್ ಪರೀಕ್ಷೆಯನ್ನು ಸುಸಂಪನ್ನಗೊಳಿಸಿದ್ದಾರೆ. ಸಾಯಿ ಆರ್ಟ್ಸ್ ನೃತ್ಯ ಸಂಸ್ಥೆಯ ಎಲ್ಲ ನೃತ್ಯ ರೂಪಕಗಳಲ್ಲಿಯೂ ಶ್ರದ್ಧೆಯಿಂದ ಭಾಗವಹಿಸಿ ಹಲವಾರು ಪ್ರಬುದ್ಧ ವೇದಿಕೆಗಳಲ್ಲಿ ಕಾರ್ಯಕ್ರಮವನ್ನು ನೀಡಿರುತ್ತಾಳೆ. MES ಪದವಿ ಕಾಲೇಜಿನಲ್ಲಿ BCom ಪದವಿಯಲ್ಲಿ ತೇರ್ಗಡೆಗೊಂಡಿದ್ದು, ಪ್ರಸ್ತುತ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರದರ್ಶನ ಕಲಾ ವಿಭಾಗದ ನೃತ್ಯ ಮಾಧ್ಯಮದಲ್ಲಿ ತಮ್ಮ ಸ್ನಾತಕೋತ್ತರ ಪದವಿಯನ್ನು ವ್ಯಾಸಂಗ ಮಾಡುತ್ತಿದ್ದಾರೆ. ವಿಶೇಷವಾಗಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ CCRT ಸ್ಕಾಲರ್ಶಿಪ್ಪನ್ನು ಸಹ ಪಡೆದಿರುತ್ತಾಳೆ. ನೃತ್ಯದ ಬಾಣಂಗಳದಲ್ಲಿ ಹಲವು ನಕ್ಷತ್ರಗಳ ಜೊತೆಯಲ್ಲಿ ಮಿನುಗುತಾರೆಯಾಗಿ ಹಂಬಲಿಸುತ್ತಿರುವ, ಮಿನುಗುತಾರೆಯಾಗಲು ಹೊರಟಿರುವ ಆಕೆಗೆ ಶುಭವನ್ನು ಹಾರೈಸುತ್ತಾ ಮುಂದಿನ ನೃತ್ಯ ಬಂಧಕ್ಕೆ ತೆರಳೋಣ. ಈ ದಿನ ಅತಿಥಿಗೋಸ್ಕರ ಆಯ್ಕೆ ಮಾಡಿಕೊಂಡಂತಹ ಮತ್ತೊಂದು ನೃತ್ಯ ಬಂಧ ಜತಿಸ್ವರ. ಭರತನಾಟ್ಯದ ನೃತ್ಯ ಬಂಧವನ್ನು 3 ವಿಧವಾಗಿ ವಿಂಗಡಿಸಲಾಗಿದೆ. ಅದೇ ನೃತ್ಯ ಮತ್ತು ನಾಟ್ಯ. ಒಂದು ನೃತ್ಯದ ತಾಂತ್ರಿಕತೆಯ ಬಗ್ಗೆ ಒಳಗೊಂಡಿದ್ದರೆ, ಮತ್ತೊಂದು ತಾಂತ್ರಿಕತೆಯ ಜೊತೆ ಅಭಿನಯವನ್ನು ಒಳಗೊಂಡಿರುತ್ತದೆ. ಇನ್ನೊಂದು ಪಾತ್ರ ಪೋಷಣೆಯನ್ನು ಒಳಗೊಂಡಿರುತ್ತದೆ. ಪ್ರಸ್ತುತ ಜತಿಸ್ವರ ನೃತ್ಯ ಭಾಗಕ್ಕೆ ಸೇರಿದ್ದು, ಯಾವುದಾದರೂ ಒಂದು ರಾಗಕ್ಕೆ ಸಂಯೋಜಿಸಲಾದ ಸ್ವರಗಳಿಗೆ ತಕ್ಕಂತೆ ಜತಿಯನ್ನು ಅಳವಡಿಸಲಾಗಿರುತ್ತದೆ. ಪಲ್ಲವಿಗೆ ವಿವಿಧ ಕೋರ್ವೆಗಳನ್ನು ಸರಣಿಯನ್ನು ಮಾಡುತ್ತಾ ಅನುಪಲ್ಲವಿ ಚರಣಗಳಾಗೆ ತಕ್ಕವಾದಂತಹ ಲಯವಿನ್ಯಾಸಗಳನ್ನು ಅಳವಡಿಸಲಾಗಿರುತ್ತದೆ. ತಿರುಚಿ ರಂಗಾಚಾರ್ಯರವರ ಜತಿಸ್ವರ ಅಮೃತವರ್ಷಿಣಿ ರಾಗ ಮಿಶ್ರ ಚಾಪು ತಾಳದಲ್ಲಿ.
ತರಿ ತಕ್ಕ ಜಂ ತರಿ ತಕ್ಕ ನಂ ತರಿ ತಕ್ಕ ತರಿ ತಕ್ಕ ತಿಕ್ಕು ತಿಂಗಿಣ ತುಂ ತಕ್ಕ ಹತ್ತ ಜಂ ತಕ್ ಜಂ ತರಿ ತಕ್ಕ ಜಂ ತರಿ ತಕ್ಕ ನಂ ತರಿ ತಕ್ಕ ತರಿ ತಕ್ಕ ತಿಕ್ಕು ತಿಂಗಿಣ ತುಂ ಆ ಹತ್ತ ಜಂ ತಕ್ ಜಂ ತರಿ ತಕ್ಕ ಹತ್ತ ಜಂ ತಕ್ ಜಂ ತರಿ ತಿಂಗಿಣ ತುಂ ತಕ್ಕ ತಿಂಗಿಣ ತುಂ ತಕ್ಕ ದಿಕ್ಕು ತಿಂಗಿಣ ತುಂ ಸಾನಿ ಬಮಗ ಸಗ ಮಬನಿ ಮಬನಿ ಗ ಸಾನಿ ಬಮಗ ಸಗ ನಿಜ ಸಗ ಮಬನಿ ಮಬನಿ ಗ ಸಾನಿ ಬಮಗ ಸಗ ನಿಜ ಸಗ ಮಬನಿ
ಬಬ ಬಬ ಬಬರಿ ಬರಿದ ಸನಿದ ಗರಿದ ಸನಿ ಬಮಗದ ಗರಿದ ಸಗ ಮಬನಿ ಮಬನಿ ಗದ ಸನಿ ಬಮಗದ ಗರಿದ ಸಗ ಮಬನಿ ಮಬನಿ ಗದ ಮುಂದೆ ಮರ್ಯಾದಾ ಪುರುಷೋತ್ತಮನನ್ನು ಕುರಿತಾದಂತಹ ಒಂದು ಕೀರ್ತನೆ. ಸಂಕೀರ್ತನಾಚಾರ್ಯರೆಂದೇ ಪ್ರಸಿದ್ಧರಾದ ಶ್ರೀ ತಾಳಪಾಕಂ ಅನ್ನಮ್ಮಾಚಾರ್ಯರು ಶ್ರೀರಾಮನನ್ನು ಭಜಿಸುತ್ತಾ ಆ ಮಹಾನುಭಾವನ ದಿವ್ಯ ಪ್ರಭೆಯ ವರ್ಣನೆಯನ್ನು ಮನದುಂಬಿ ವರ್ಣಿಸಿದ್ದಾರೆ. ರಾವಣ ವೈರಿ, ರವಿಕುಲಕ್ಕೆ ತಿಲಕಪ್ರಾಯನಾದ ರಾಮ ಏಕಪ್ರತ್ನಿ ವ್ರತಸ್ಥ. ಒಂದೇ ಬಾಣ ಒಂದೇ ಗುರಿ ಅವನದು. ಲಂಕೆಯನ್ನು ಶೋಷಿಸಿ ವಿಭೀಷಣನನ್ನು ಲಾಲಿಸಿದವನವನು ಎಂದೆಲ್ಲ ಶ್ಲಾಘಿಸುತ್ತಾ ಶಂಕರಾರ್ಚಿತ ಜನಕ ಚಾಪದಳನಂ ಎಂಬ ಸಾಲುಗಳು ಬಂದಾಗ ಶ್ರೀರಾಮ ಶಿವಧನುವನ್ನು ಎತ್ತಿ ಮುರಿದು ಜನಕನ ಸುಪುತ್ರಿಯಾದ ಜಾನಕಿಯನ್ನು ವರಿಸುವ ಸಂದರ್ಭವನ್ನು ಇಲ್ಲಿ ವಿಸ್ತೃತಗೊಳಿಸಲಾಗುತ್ತದೆ. ದೇವ ದೇವಂ ಭಜೆ ಅನ್ನಮಾಚಾರ್ಯರ ರಚನೆ, ರಾಗ ಹಿಂದೋಳ, ಖಂಡಚಾಪುತಾಳದಲ್ಲಿ ನಿಮ್ಮ ಮನೆ. ಭದ್ರಾದ್ರಿ ಮೂರ್ತಿ ಸ್ಥಿತಂ
रघुपतिं सौमित्रियुक्तं भजे रघुपतिं भजे देवदेवं भजे दिव्यप्रभावं देवदेवं भजे दिव्यप्रभावं देवदेवं भजे दिव्यप्रभावं देवदेवं भजे दिव्यप्रभावं रावणासुरवैरि रणपुङ्गवं रामं रावणासुरवैरि रणपुङ्गवं रामं देवदेवं भजे दिव्यप्रभावं रावणासुरवैरि रणपुङ्गवं रामं देवदेवं भजे राजवर्षेखरं रविकुलसुधाकरं राजवर्षेखरं रविकुलसुधाकरं आजानुबाहुं नीलभृकायम् आजानुबाहुं नीलभृकायं राजवर्षेखरं रविकुलसुधाकरम् आजानुबाहुं नीलभृकायं राजारि कोदण्डे राजदीक्षागुरुं राजारि कोदण्डे राजदीक्षागुरुं राजारि कोदण्डे राजदीक्षागुरुं राजारि कोदण्डे राजदीक्षागुरुं राजीवलोचनं रामचन्द्रं रामं राजीवलोचनं रामचन्द्रं रामं देवदेवं भजे दिव्यप्रभावं रावणासुरवैरि रणपुङ्गवं रामं देवदेवं भजे दिव्यप्रभावं रामं पंकजासन विनुत परमनारायणं पंकजासन विनुत परमनारायणं शङ्करार्चित जनक चापदलनं शङ्करार्चित जनक चापदलनं
अर्चित जनक चापदडनं लंका विशोषणं लालित विभीषणं लंका विशोषणं लालित विभीषणं लंका विशोषणं लालित विभीषणं वेंकटेशं साधु विबुध विनोदं रामं वेंकटेशं साधु विबुध विनोदं रामं देवदेवं भजे दिव्यप्रभावं रावणासुरवैर्यभुङ्गं रामं देवदेवं भजे दिव्यप्रभावं रामं ಕಾರ್ಯಕ್ರಮ ಮುಂದುವರಿಯೋದಕ್ಕೂ ಮುನ್ನ ಗುರುಗಳಾದಂತಹ ಡಾಕ್ಟರ್ ಸುಪರ್ಣ ವೆಂಕಟೇಶ್ ಅವರ ಒಂದು ಸಣ್ಣ ಕಿರುಪರಿಚಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅದಕ್ಕೂ ಮುನ್ನ ಒಂದು ಕಥೆಯ ಹಿನ್ನೆಲೆಯನ್ನು ಹೇಳಿ ಅವರ ಬಗ್ಗೆ ನಾನು ಮಾತಾಡ್ತೇನೆ. ಒಬ್ಬ ಹುಡುಗ ಇರ್ತಾನೆ. ಆತ ಸಮರ ಕಲೆಗಳಲ್ಲೊಂದಾದಂತಹ ಕರಾಟೆ ಅಭ್ಯಾಸವನ್ನು ಮಾಡ್ತಿರ್ತಾನೆ. ಆ ಶಾಲೆಯಲ್ಲಿ ಅವರ ಗುರುಗಳಿಗೆ ಆತ ಅಚ್ಚುಮೆಚ್ಚಿನ ಶಿಷ್ಯ. ಕರಾಟೆಯನ್ನು ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿರ್ತಾನೆ. ಸಾಕಷ್ಟು ಸ್ಪರ್ಧೆಗಳಲ್ಲಿ ಅವನು ವಿಜೇತನಾಗಿಯೂ ಸಹ ಹೊರಹೊಮ್ಮಿರ್ತಾನೆ. ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಇರ್ತದೆ, ಅದಕ್ಕೆ ಅವನು ಅಪಿಯರ್ ಆಗಬೇಕಾಗಿರ್ತದೆ. ಅದಕ್ಕೂ ಮುಂಚೆ ಆತ ಒಂದು ಅಪಘಾತದಲ್ಲಿ ತನ್ನ ಬಲಗೈಯನ್ನು ಕಳ್ಕೊತಾನೆ. ಅದು ಗುರುಗಳಿಗೆ ಗೊತ್ತಿರೋದಿಲ್ಲ. ಸಾಕಷ್ಟು ಕಾಲ ಆದ್ರೂ ಆತ ಯಾಕೆ ಶಾಲೆಗೆ ಬರಲಿಲ್ಲ, ಯಾಕೆ ಶಿಕ್ಷಣವನ್ನು ಪಡಿತಾ ಇಲ್ಲ ಅಂತ ಗುರುಗಳಿಗೆ ಒಂದು ಮನಸ್ಸಿನಲ್ಲಿ ಕಳವಳ. ಒಂದು ದಿವಸ ಅವ್ರ ಮನೆಗೆ ಹೋಗ್ತಾರೆ ಗುರುಗಳು. ಏನಾಯ್ತಪ್ಪ ಅಂತ ಕೇಳ್ತಾರೆ. ಸರ್, ಈ ಥರ ಆಕ್ಸಿಡೆಂಟ್ ಆಗಿ ನನ್ನ ಬಲಗೈನ ನಾನು ಕಳ್ಕೊಳ್ಬೇಕಾಗಿ ಬಂತು ಅಂತ ಆತ ಹೇಳ್ತಾನೆ. ಸರಿ, ಶಾಲೆಗೆ ಬರೋದು ಯಾಕೆ ನಿಲ್ಲಿಸಿದೆ? ಶಾಲೆಗೆ ಬಾ, ನೀನು ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ ಬೇರೆ ಇದೆ, ಅದರಲ್ಲಿ ನೀನು ಸ್ಪರ್ಧಿಯಾಗಿ ಹೋಗಬೇಕು ಅಂತ ಹೇಳ್ತಾರೆ. ಆತನಿಗೆ ಕಸಿಬಿಸಿ, ಇದೇನಿದು, ನಾನು ಬಲಗೈನೇ ಕಳ್ಕೊಂಡಿದ್ದೀನಿ, ಆದ್ರೂ ಕರಾಟೆ ಚಾಂಪಿಯನ್ಶಿಪ್ಪಲ್ಲಿ ನನ್ನನ್ನು ಪಾರ್ಟಿಸಿಪೇಟ್ ಮಾಡು ಅಂತ ಹೇಳ್ತಿದ್ದಾರಲ್ಲ, ಅದು ಹೇಗೆ ಸಾಧ್ಯ ಅಂತ, ನೀನು ಬಾಪ ಅಂತ ಹೇಳಿ ಆತ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಆತನಿಗೆ ಒಂದು ಟೆಕ್ನಿಕನ್ನು ಹೇಳ್ಕೊಡ್ತಾರೆ, ಒಂದು ಅಟ್ಯಾಕ್ ಅನ್ನು ಹೇಳ್ಕೊಡ್ತಾರೆ. ಸರಿ, ಸ್ಪರ್ಧೆಗೆ ಆತ ಹೋಗ್ತಾನೆ. ಸ್ಪರ್ಧೆಗೆ ಹೋಗಿ ವಿಜೇತನಾಗಿ ಸಹ ಬರ್ತಾನೆ. ಆತನಿಗೆ ಒಂದು ಮನಸ್ಸಿನಲ್ಲಿ ಪ್ರಶ್ನೆ ಉಳಿತದೆ ಮತ್ತು ಒಂದು ಆಶ್ಚರ್ಯದ ಸಂಗತಿ, ಇದು ಹೇಗೆ ಸಾಧ್ಯವಾಯಿತು ಅಂತ. ಆತ ಹೋಗಿ ತನ್ನ ಗುರುಗಳಲ್ಲಿ ಕೇಳ್ತಾನೆ, ಸರ್ ಇದು ಹೇಗೆ ಸಾಧ್ಯವಾಯಿತು ಸರ್ ಅಂತ. ಅವ್ರು ಹೇಳ್ತಾರೆ, ನಾನು ನಿನಗೆ ಹೇಳ್ಕೊಟ್ಟಂತಹ ಪರ್ಟಿಕ್ಯುಲರ್ ಅಟ್ಯಾಕ್ ಏನಿದೆ ಅದನ್ನು ನಿನ್ನ ಎದುರಾಳಿ ಎದುರಿಸ್ಬೇಕಾದ್ರೆ ಯಾರೇ ಆಗಲಿ ಬಲಗೈಯನ್ನು ನೂಕಿ ಬ್ಲಾಕ್ ಮಾಡಿದ್ರೆ ಮಾತ್ರ ಅಟ್ಯಾಕ್ನ ತಳ್ಳಲಿಕ್ಕೆ ಆಗ್ತದೆ, ಇಲ್ಲಾಂದರೆ ಆಗೋದಿಲ್ಲ. ಸೊ ನಿನಗೆ ಬಲಗೈಯೇ ಇಲ್ವಲ್ಲ, ಹಾಗಾಗಿ ಅಟ್ಯಾಕ್ ಮಾಡಲಿಕ್ಕೆ ಆಗೋದಿಲ್ಲ ಅವನ ಕೈಲಿ ಅಂತ. ಏನಕ್ಕೆ ಈ ನಿದರ್ಶನವನ್ನು ಹೇಳ್ತಾ ಇದ್ದೀನಿ ಅಂದರೆ, ವಿದ್ಯಾರ್ಥಿಯ ಬಲ ಮತ್ತು ಬಲಹೀನತೆ ಏನು ಅನ್ನುವಂಥದ್ದು ಗುರುಗಳಿಗೆ ತಿಳಿದಿರಬೇಕು. ತನ್ನ ಬಲಹೀನತೆಯನ್ನು ಸಹ ಬಲವಾಗಿ ಪರಿವರ್ತಿಸಲ್ಪಡುವಂತಹ ಒಂದು ಶಕ್ತಿ ಸಾಮರ್ಥ್ಯ ಗುರುಗಳಿಗೆ ಮಾತ್ರ ಇರ್ತದೆ. ಅಂತಹ ಗುರುಗಳ ಸಾಲಿನಲ್ಲಿ ಗುರು ಡಾಕ್ಟರ್ ಸುಪರ್ಣ ವೆಂಕಟೇಶ್ ಅವರು ಸೇರುವಂಥದ್ದು. ಮುಂಚೆನೇ ಹೇಳಿದೆ, 1996ರಲ್ಲಿ ಸಂಸ್ಥೆ ಶುರುವಾಗಿದ್ದು ಅಂತ ಹೇಳಿ. ಸಂಸ್ಥೆ ಶುರುವಾಗಿದ್ದಾಗಲಿಂದಲೂ ಇವತ್ತಿನವರೆಗೂ ಮೊದಲ ಶಿಷ್ಯ ಯಾರಿದ್ದಾರೆ ಅವರಿಂದ ಹಿಡಿದು ಇವತ್ತಿನವರೆಗೂ ಎಲ್ಲರೂ ಸಹ ಅವರ ಒಡನಾಟದಲ್ಲೇ ಇದ್ದಾರೆ. ಅವರ ಸಂಯೋಗದಲ್ಲಿ ಈಗಲೂ ಸಹ ಭಾಗವಹಿಸ್ತಾರೆ. ಅವರ ಮಾರ್ಗದರ್ಶನದಲ್ಲೇ ನಡೀತಾ ಇರ್ತದೆ. ಇದು ಸಾಕಷ್ಟು ಶಾಲೆಗಳಲ್ಲಿ ನೋಡುವಂಥದ್ದು ತುಂಬ ವಿರಳ. ಅಂತಹ ತೇಜಸ್ಸು ಮತ್ತು ಆಕರ್ಷಣೆಯನ್ನು ಹೊಂದಿರುವಂತಹವರು ಈ ತಾಯಿ. ಮೂಲತಃ ಮಂಗಳೂರಿನವರಾದಂತಹ ಇವರು
ಶ್ರೀಯುತ ಎಸ್ ಉದ್ಯಾವರ್ ಮತ್ತು ಶ್ರೀಮತಿ ಶಾಂತಿಯವರ ಪ್ರೀತಿಯ ಕುವರಿ, ಮಂಗಳೂರಿನ ಶ್ರೀಮತಿ ಜಯಲಕ್ಷ್ಮಿ ಆಳ್ವ ಹಾಗೂ ಶ್ರೀಯುತ ರಾಮಕೃಷ್ಣ ಆಳ್ವರವರಲ್ಲಿ ತಮ್ಮ ನೃತ್ಯದ ಬದುಕಿಗೆ ನಾಂದಿಯನ್ನು ಹಾಡಿ ನಂತರದಲ್ಲಿ ಬೆಂಗಳೂರಿಗೆ ಬಂದು ಗುರು ಶ್ರೀಮತಿ ನರ್ಮದಾರವರಲ್ಲಿ ತಮ್ಮ ಭರತನಾಟ್ಯ ಕಲೆಯನ್ನು ಮುಂದುವರಿಸುತ್ತಾರೆ. ಕಥಕ್ ಸಂಪ್ರದಾಯದಲ್ಲಿ ಆಕರ್ಷಿತಗೊಂಡು ವಿಶ್ವವಿಖ್ಯಾತ ಗುರು ಡಾಕ್ಟರ್ ಮಾಯಾರವರವರಲ್ಲಿ ಕಥಕ್ ಶಿಕ್ಷಣವನ್ನು ಪಡೆದು ಎರಡೂ ಕಲೆಯಲ್ಲಿ ನುರಿತ ಕಲಾವಿದೆಯಾಗಿ ಅವರು ಮಂಗಳೂರಿನಲ್ಲಿ BCom ಪದವೀಧರರಾಗಿದ್ದರೂ ಸಹ ಮತ್ತೆ ನೃತ್ಯದಲ್ಲಿ ಡಾಕ್ಟರ್ ಮಾಯಾರವರವರ ನೇತೃತ್ವದಲ್ಲಿ BA ಇನ್ ಕಥಕ್ ಅಂಡ್ ಕೊರಿಯೋಗ್ರಫಿಯನ್ನು ಸಹ ಪಡೆದು ತದನಂತರದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ MA ಹಾಗೂ MPhil ಪದವಿಯನ್ನು ಪಡೆಯುತ್ತಾರೆ. ಮತ್ತು ಅದೇ ವಿಶ್ವವಿದ್ಯಾಲಯದಲ್ಲಿ ಕರ್ನಾಟಕಕ್ಕೆ ದೇವದಾಸಿಯರ ಕೊಡುಗೆ ಎಂಬ ವಿಷಯದ ಮೇಲೆ ಸಂಶೋಧನೆಯನ್ನು ನಡೆಸಿ ಡಾಕ್ಟರೇಟ್ ಪದವಿಯನ್ನು ಸಹ ಪಡೀತಾರೆ. ತಮ್ಮ ಪತಿ ರಂಗತಜ್ಞ ಶ್ರೀಯುತ ಸಾಯಿ ವೆಂಕಟೇಶ್ ಅವರ ಒಳಗೂಡಿ ಸಾಯಿ ಆರ್ಟ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆಯನ್ನು ಸ್ಥಾಪನೆ ಮಾಡುವುದರ ಮೂಲಕ ಸಂಸ್ಥೆಯಲ್ಲಿ ಕಲೆಯನ್ನು ಧಾರೆ ಏರುತ್ತಾ ಅವರ ಗುರು ಪರಂಪರೆಯಿಂದ ಕಲಿತು ಬಂದಂತಹ ಕಲೆಯನ್ನು ಮಕ್ಕಳಿಗೆ ಧಾರೆ ಏರುತ್ತಾ ಭರತನಾಟ್ಯ, ಕಥಕ್, ಜಾನಪದ ಶೈಲಿ ಸೇರಿದಂತೆ ಹಲವು ಪ್ರಕಾರಗಳನ್ನು ಅಲ್ಲಿ ಮಕ್ಕಳಿಗೆ ಕಲಿಸಲಾಗ್ತಾ ಇದೆ. ಅದಲ್ಲದೆ ಸಪ್ತತಾಂಡವ, ಅಷ್ಟರತ್ನ, ಮಹಾಶಕ್ತಿ, ವಿವೇಕಾನಂದರ ಜೀವನ ಚರಿತೆಯನ್ನು ಕುರಿತಾದಂತಹ ವಿವೇಕಾದಂತಹ ಹಲವಾರು ನೃತ್ಯ ರೂಪಕಗಳಿಗೆ ಸಂಯೋಜನೆಯನ್ನು ಮಾಡಿರುತ್ತಾರೆ. ಸಾಯಿ ಆರ್ಟ್ಸ್ ನೃತ್ಯ ಸಂಸ್ಥೆಯ ಮೂಲಕ ಶ್ರೀಯುತ ಸಾಯಿ ವೆಂಕಟೇಶ್ ಅವರ ಒಡನಾಟದೊಂದಿಗೆ ಸಾಯಿ ನೃತ್ಯೋತ್ಸವ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಪ್ರತಿ ತಿಂಗಳ 1ನೇ ತಾರೀಕಿನಂದು ಸಾಯಿ ನೃತ್ಯೋತ್ಸವವನ್ನು ಆಚರಿಸ್ತಾ ಬರ್ತಾ ಇದ್ದಾರೆ. ತನ್ಮೂಲಕ ಸಹಸ್ರಾರು ಲಕ್ಷಾಂತರ ಕಲಾವಿದರಿಗೆ ವೇದಿಕೆಯನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಕಲೆಗಾಗಿ ಈರ್ವರು ದಂಪತಿಗಳು ಶ್ರಮಿಸ್ತಾ ಇರುವಂಥದ್ದು. ಆರ್ಟಿಕ್ಯುಲೇಟ್ ಎಬಿಲಿಟಿ ಸಂಸ್ಥೆಯ ಮೂಲಕ ದಿವ್ಯಾಂಗ ಕಲಾವಿದರಿಗೆ, ಅಂಧ ಕಲಾವಿದರಿಗೆ ನೃತ್ಯವನ್ನು ಹೇಳಿಕೊಡ್ತಾ ಅವರಿಗೆ ವೇದಿಕೆಯನ್ನು ಕಲ್ಪಿಸಿಕೊಡುವ ಮೂಲಕ ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಪ್ರಬುದ್ಧ ವೇದಿಕೆಗಳಲ್ಲಿ ಅವರನ್ನು ಹೊರಹೊಮ್ಮಿಸಿ ತನ್ಮೂಲಕ ಅವರ ಶಿಕ್ಷಣದ ಪ್ರಾವೀಣ್ಯತೆಯನ್ನು ಮತ್ತು ಅವರ ಸಹೃದಯತೆಯನ್ನು ಮೆರೆದಿದ್ದಾರೆ ಗುರು ಡಾಕ್ಟರ್ ಸುಪರ್ಣ ವೆಂಕಟೇಶ್ರವರು. ಮೊದಲೇ ಹೇಳ್ತಾ ಇದ್ದೆ, ಗುರುಗಳ ಬಲಹೀನತೆಯನ್ನು ಪಡೆದಿರುವಂತಹ ಅದು ತಿಳಿದಿರಬೇಕು ಗುರುಗಳಿಗೆ ಅಂತ. ಕೆಲವೊಂದು ಅಂಕಿಅಂಶಗಳನ್ನ ಹೇಳ್ತೇನೆ, ಅದು ಹೇಗೆ ನಿದರ್ಶನವಾಗುತ್ತೆ ಅಂತ ಹೇಳ್ತೇನೆ ನಾನು. ಇದುವರೆಗೂ ಸಾಕಷ್ಟು 50 ರಂಗಪ್ರವೇಶಗಳು ಸಾಯಿ ಆರ್ಟ್ಸ್ ಇಂಟರ್ನ್ಯಾಷನಲ್ನ ಮೂಲಕ ಆಗಿದೆ. 30ಕ್ಕೂ ಹೆಚ್ಚು ಜನ CCRT ಸ್ಕಾಲರ್ಶಿಪ್ಪನ್ನು ಪಡೆದಿರ್ತಾರೆ. 40ಕ್ಕೂ ಹೆಚ್ಚು ಜನ ಭರತನಾಟ್ಯದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮತ್ತು ಇತರ ವಿಶ್ವವಿದ್ಯಾಲಯದಲ್ಲಿ MA ಪದವೀಧರರಾಗಿರ್ತಾರೆ. ಭರತನಾಟ್ಯದಲ್ಲಿ MA ಪದವೀಧರರಾಗಿರ್ತಾರೆ. 6ಕ್ಕೂ ಹೆಚ್ಚು ಜನ ಚಿನ್ನದ ಪದಕವನ್ನು ಪಡೆಯುವ ಮೂಲಕ ಆ MA ಪದವಿಯಿಂದ ಹೊರಹೊಮ್ಮಿರ್ತಾರೆ. ಅವರ ವಿದ್ಯಾರ್ಥಿಗಳಲ್ಲಿ 4 ಜನ ಕೆಂಪೇಗೌಡ ಪ್ರಶಸ್ತಿ ಪಡೆದಿರುವಂಥವರಿದ್ದಾರೆ. 2 CCRT ICCR ಎಂಪ್ಯಾನಲ್ಡ್ ಆರ್ಟಿಸ್ಟ್ಗಳಿದ್ದಾರೆ. 10ಕ್ಕೂ ಹೆಚ್ಚು ಜನ ದೂರದರ್ಶನದ ಶ್ರೇಣಿ ಕಲಾವಿದರಾಗಿದ್ದಾರೆ. ಸಾಕಷ್ಟು ಜನ ಎ ಶ್ರೇಣಿ ಕಲಾವಿದರು ಸಹ ಇದ್ದಾರೆ. ಮತ್ತು 2 ಅದರಲ್ಲಿ ಕಲೆಯಲ್ಲಿ PhDಯನ್ನು ಸಹ ಮಾಡ್ತಾ ಇರುವಂಥದ್ದು. ಅಂದರೆ ಕಲೆಯನ್ನು ನಂಬಿ ಬಂದಂತಹ ವಿದ್ಯಾರ್ಥಿಗಳಿಗೆ ಕಲೆಯಲ್ಲಿ ಹೇಗೆ ಬೆಳೆಯಬಹುದು ಮತ್ತು ಕಲೆಯನ್ನು ಜೀವನವನ್ನಾಗಿ ಹೇಗೆ ಮಾರ್ಪಾಟು ಮಾಡಿಕೊಳ್ಬಹುದು ಅನ್ನುವಂಥದ್ದನ್ನು ನಿದರ್ಶನವಾಗಿ ಗುರು ಡಾಕ್ಟರ್ ಸುಪರ್ಣ ವೆಂಕಟೇಶ್ ಅವರು ನಮಗೆಲ್ಲ ಮಾರ್ಗದರ್ಶನವನ್ನು ನೀಡುತ್ತಾ ಮುಂದೆ ಸಾಗುತ್ತಿದ್ದಾರೆ. ಕಾರ್ಯಕ್ರಮ ವರ್ಣದೊಂದಿಗೆ ಮುಂದುವರಿಯುತ್ತದೆ. ಯಾವುದೇ ಭರತನಾಟ್ಯದ ಕಾರ್ಯಕ್ರಮದ ಕೇಂದ್ರ ಭಾಗ ಈ ವರ್ಣ. ಇಲ್ಲಿ ಸುಂದರವಾದ, ಕ್ಲಿಷ್ಟಕರವಾದ ಜತಿಗಳಿರುತ್ತದೆ. ಅವುಗಳನ್ನು ನಿರ್ವಹಿಸಲು ಕಲಾವಿದರು ಲಯದಲ್ಲಿ ಪ್ರಾವೀಣ್ಯತೆಯನ್ನು ಸಾಧಿಸಿರಬೇಕು. ಸಾಹಿತ್ಯದ ಸಾಲುಗಳಿರುತ್ತದೆ. ಅವುಗಳನ್ನು ಸಮರ್ಥವಾಗಿ ರಸಿಕರಿಗೆ ಸಲ್ಲಿಸಬೇಕಾದರೆ ಅಭಿನಯದಲ್ಲಿ ಪ್ರೌಢಮೆಯನ್ನು ಹೊಂದಿರಬೇಕು. ಒಟ್ಟಿನಲ್ಲಿ ಉತ್ಕೃಷ್ಟ ಮಟ್ಟದ ಶಿಕ್ಷಣವಿಲ್ಲದಿದ್ದರೆ ಈ ವರ್ಣವನ್ನು ಮಾಡಲು ಸಾಧ್ಯವಿಲ್ಲ. ವರ್ಣದಲ್ಲಿ ನೃತ್ಯ ಅಂದರೆ ತಾಳಭಾಗ ಮತ್ತು ಅಭಿನಯಗಳು ಒಂದಾದರೊಂದು ಹಿಂದೆ ಬರುತ್ತಿರುತ್ತದೆ.
ಪ್ರೇಕ್ಷಕರಲ್ಲಿ ಇದು ಕುತೂಹಲವನ್ನು ಮೂಡಿಸಿರುತ್ತದೆ. ಇಂದಿನ ಪ್ರಸ್ತುತಿ ಕರ್ನಾಟಕ ಕಲಾಶ್ರೀ ವಿದ್ವಾನ್ ಜಿ ಗುರುಮೂರ್ತಿರವರ ರಚನೆಗಳಲ್ಲಿನ ಒಂದು ಆಣಿಮುತ್ತು. ಜಗನ್ಮಾತೆಯಾದ ಆ ಆದಿಶಕ್ತಿಯ ವಿವಿಧ ಸ್ವರೂಪವನ್ನು ಇಲ್ಲಿ ವರ್ಣಿಸಲಾಗಿದೆ. ಸಪ್ತಮಾತೆಯರಾದಂತಹ ಬ್ರಾಹ್ಮಿ, ಮಾಹೇಶ್ವರಿ, ವೈಷ್ಣವಿ, ವಾರಾಹಿ ಮುಂತಾದವರನ್ನು ಸ್ತುತಿಸುತ್ತಾ ದೇವಿಯ ಹಲವು ಸನ್ನಿವೇಶ ಮತ್ತು ತನ್ಮೂಲಕ ನವರಸಗಳನ್ನು ಹೊರಹೊಮ್ಮಿಸುವಂತಹ ವೈವಿಧ್ಯಮಯ ಪರಿಕಲ್ಪನೆ ಈ ವಾಗ್ಗೇಯಕಾರರದು. ಈ ಪ್ರಸ್ತುತ ವರ್ಣ 3 ಕರ್ನಾಟಕ ಕಲಾಶ್ರೀಗಳಿಂದ ಸಂಯೋಜಿತಗೊಂಡಂತಹ ಹೊರಹೊಮ್ಮಿದಂತಹ ವೈಭವೋಪೇತವಾದಂತಹ ವರ್ಣ. ನೃತ್ಯಕ್ಕೆ ಯಾವುದಾದರೂ ಇರುವಂತಹ ಸಾಹಿತ್ಯವನ್ನು ವರ್ಣವನ್ನು ತಗೊಂಡು ನೃತ್ಯಕ್ಕೆ ಅಳವಡಿಸ್ಕೊಳ್ಳೋದಕ್ಕೂ ನೃತ್ಯದ ಅವಲಯಗಳನ್ನು, ಸಂಗೀತದ ಅವಲಯಗಳನ್ನು ಅರಿತು ನೃತ್ಯಕ್ಕಾಗಿಯೇ ಸಾಹಿತ್ಯ ಬರೆಯೋದಕ್ಕೂ ವ್ಯತ್ಯಾಸ ಉಂಟು. ಜಿ ಗುರುಮೂರ್ತಿರವರು ಈ ಸಾಲುಗಳಲ್ಲಿ ಬರಿತಾ ಹೋಗ್ತಾರೆ, ಸುಂದರೇಶ್ವರ ಪ್ರಿಯ ಮನೋಹರಿ ಶೃಂಗಾರ ನಾಯಕಿ ಅಂತ. ಅದಕ್ಕೆ ಬಾಲು ಸರ್ ಅವರು ಮೋಹನ ಕಲ್ಯಾಣಿ ರಾಗದಲ್ಲಿ ಶೃಂಗಾರಭರಿತವಾದ ರಾಗವನ್ನು ಸಂಯೋಜನೆ ಮಾಡಿದ್ದಾರೆ. ಅದಕ್ಕೆ ತಗ್ಗಟ್ಟಾಗಿ ಗುರು ಡಾಕ್ಟರ್ ಸುಪರ್ಣ ವೆಂಕಟೇಶ್ರವರು ಒಂದು ಸಂಚಾರಿಯನ್ನು ಸಂಯೋಜಿಸಿದ್ದಾರೆ, ಸುಂದರೇಶ್ವರ ಪ್ರಿಯ ಮನೋಹರಿ ಶೃಂಗಾರ ನಾಯಕಿ. ತಾಯಿ ಮೀನಾಕ್ಷಿ ಪಾಂಡ್ಯರಾಜನ ಮಗಳಾಗಿ ಜನಿಸ್ತಾಳೆ. ಆಕೆ ಸಕಲ ಕಲಾ ಪಾರಂಗತೆ, ಅದರಲ್ಲೂ ಸಮರ ಕಲೆಗಳಲ್ಲಿ ತನ್ನದೇ ಆದಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದ್ದವಳು. ಇಡೀ ವಿಶ್ವವನ್ನೇ ಗೆಲ್ಲಬೇಕು ಅಂತ ಬಿಲ್ಲು ಬಾಣವನ್ನು ಧರಿಸಿ ಎಲ್ಲರನ್ನ ಜಯಿಸಬೇಕು ಅಂತ ಹೊರಟುವಾಗ ಇಂದ್ರ, ಬ್ರಹ್ಮ, ವಿಷ್ಣು ಆದಿ ಸಕಲರನ್ನು ಆಕೆ ಜಯಿಸಿ ಶಿವನ ಬಳಿ ಹೋಗ್ತಾಳೆ. ಹುಟ್ಟುವಾಗ ತಾಯಿ ಮೀನಾಕ್ಷಿಗೆ 3 ಸ್ತನಗಳಿರ್ತವೆ. ಆ ಸುಂದರೇಶ್ವರನ ಒಂದು ಸೌಂದರ್ಯದ ದೃಷ್ಟಿ ಆಕೆಯ ಮೇಲೆ ತಾಕಿದ್ದೇ ಆಕೆಯ 3ನೇ ಸ್ತನ ಕಳಚಿ ಬೀಳುತ್ತದೆ. ಅಲ್ಲಿ ಆಕೆಯ ಶೃಂಗಾರಭರಿತ ರಸವನ್ನು ಕಾಣಬಹುದು. ಎಂತಹ ಸುಂದರ ಪರಿಕಲ್ಪನೆ ಇದು! ಆ ಸುಂದರ ಪರಿಕಲ್ಪನೆಯ ಔಚಿತ್ಯದ ಸಾಹಿತ್ಯಕ್ಕೆ ಔಚಿತ್ಯವಾದಂತಹ ರಾಗ ಸಂಯೋಜನೆ ಮತ್ತು ಅದಕ್ಕೆ ಬೇಕಾಗುವಂತಹ ನೃತ್ಯ ಸಂಯೋಜನೆ. ಹಾಗೆ ಮುಂದುವರಿತಾ ಕರುಣಾರಸಭರಿತೆ ಕಾಮಾಕ್ಷಿ ಮಂದಹಾಸಿನಿ, ಅಂದರೆ ಕರುಣೆಯಿಂದ ತಾಯಿ ಕಟಾಕ್ಷವನ್ನು ಎಲ್ಲರಲ್ಲೂ ಬೀರುತ್ತಾ ತನ್ನ ಮಂದಹಾಸದಿಂದ ತ್ರಿಭುವನ್ನೇ ಪಾಲಿಸ್ತಾಳೆ ಆಕೆ ತಾಯಿ. ದುರ್ಗೆಯಾಗಿ ರೌದ್ರಾವತವನ್ನು ತಾರಿ ಮಹಾಕಾಳಿಯಾಗಿ ದುರ್ಜನರನ್ನು ದಹಿಸ್ತಾಳೆ ಆ ತಾಯಿ. ಮತ್ತು ಈ ವರ್ಣದ ಮುಂದುವರಿದ ಉತ್ತರಾಂಗದ ಭಾಗದಲ್ಲಿ ನವದುರ್ಗೆಯರ ವರ್ಣನೆಯನ್ನು ನೀಡುತ್ತಾ ನವದುರ್ಗೆಯಾಗಿ ಸಕಲರ ದುರ್ಗತಿಗಳನ್ನು ಹೇಗೆ ಪರಿಹಾರ ಮಾಡ್ತಾಳೆ ಎಂಬ ವರ್ಣನೆಯನ್ನು ಸಹ ಮಾಡಿದ್ದಾರೆ. ಇಂತಹ ಒಂದು ವರ್ಣನೋಪೇತವಾದಂತಹ ವರ್ಣ ನಿಮ್ಮ ಮುಂದೆ ಈ 3 ಕರ್ನಾಟಕ ಕಲಾಶ್ರೀಗಳ ದಿವ್ಯ ಸಂಯೋಜನೆಯಲ್ಲಿ ವರ್ಣ ರಾಗಮಾಲಿಕೆ ಆದಿತಾಳದಲ್ಲಿ ವಿದ್ವಾನ್ ಜಿ ಗುರುಮೂರ್ತಿರವರ ರಚನೆ, ವಿದ್ವಾನ್ ಬಾಲಸುಬ್ರಹ್ಮಣ್ಯ ಶರ್ಮರವರ ಸಂಗೀತ ಸಂಯೋಜನೆ ಹಾಗೂ ವಿದುಷಿ ಶ್ರೀಮತಿ ಡಾಕ್ಟರ್ ಸುಪರ್ಣ ವೆಂಕಟೇಶ್ರವರ ನೃತ್ಯ ಸಂಯೋಜನೆಯಲ್ಲಿ.
ದೇವಿ ಸಪ್ತಮಾತ್ರೆ ರೂಪಿಣಿ ದೇವಿ ಸಪ್ತಮಾತ್ರೆ ರೂಪಿಣಿ ಪಾಹಿನವರ ಸರಂಜನಿ ದೇವಿ ಸಪ್ತಮಾತ್ರೆ ರೂಪಿಣಿ ಪಾಹಿನವರ ಸರಂಜನಿ ದೇವಿ ಸಪ್ತಮಾತ್ರೆ ರೂಪಿಣಿ ದೇವಿ ಸಪ್ತಮಾತ್ರೆ ರೂಪಿಣಿ ಧಳಂಕು ತಕ್ಕ ದಿಕ್ಕು ತಕ್ಕ ದಿಂಗಿಣ್ಣ ತುಂ ಝಂ ಝಂ ತ ಧ ರಿ ತ ಕ ತ ರಿ ತ ಟಿ ಕ ಝಂ ತ ಧ ನ ತ ಕ ಧ ನ ತ ಟಿ ಕ ತ ಜುಂ ನು ತ ಕ ಜು ನು ತ ಟಿ ಕ ತ ಝಂ ತ ಝಂ ತ ಕ ಝಂ ತ ಝಂ ತ ಧೀಂ ತ ಧೀಂ ಘಿ ನ ತುಂ ಝಂ ಝಂ ತದ್ಧರಿ ತ ಕ ತರಿ ತಕ್ಕಿ ಝಂ ತದ್ಧಣ್ಣ ತ ಕ ಧಣ್ಣ ತಕ್ಕಿ ತಚ್ಚುಣ್ಣು ತ ಕ ಜುಣ್ಣು ತಕ್ಕಿ ತ ಝಂ ತಜ್ಜಂ ತಕ್ಕ ಝಂ ತಜ್ಜಂ ತದ್ಧೀಂ ತದ್ಧೀಂ ಗಿಣ್ಣ ತುಂ ಝಂ ಝಂ ತದ್ಧರಿ ತ ಕ ತರಿ ತಕ್ಕಿ ಝಂ ತದ್ಧಣ್ಣ ತ ಕ ಧಣ್ಣ ತಕ್ಕಿ ತಚ್ಚುಣ್ಣು ತ ಕ ಜುಣ್ಣು ತಕ್ಕಿ ತ ಝಂ ತಜ್ಜಂ ತಕ್ಕ ಝಂ ತಜ್ಜಂ ತದ್ಧೀಂ ತದ್ಧೀಂ ಗಿಣ್ಣ ತುಂ ಝಂ ಝಂ ತದರಿ ತಕ್ಕ ತರಿ ತಕ್ಕಿಟ ಝಂ ತಧಣ್ಣ ತಕ್ಕ ಧಣ್ಣ ತಕ್ಕಿಟ ತಜುಣ್ಣು ತಕ್ಕ ಜುಣ್ಣು ತಕ್ಕಿಟ ತಜ್ಜಂ ತಜ್ಜಂ ತಕ್ಕ ಝಂ ತಜ್ಜಂ ತಧೀಂ ತದಿಂ ಗಿಣ್ಣ ತುಂ ಝಂ ಝಂ ತದರಿ ತಕ್ಕ ತರಿ ತಕ್ಕಿಟ ಝಂ ತಧಣ್ಣ ತಕ್ಕ ಧಣ್ಣ ತಕ್ಕಿಟ ತಜುಣ್ಣು ತಕ್ಕ ಜುಣ್ಣು ತಕ್ಕಿಟ ತಜ್ಜಂ ತಜ್ಜಂ ತಕ್ಕ ಝಂ ತಜ್ಜಂ ತಧೀಂ ತದಿಂ ಗಿಣ್ಣ ತುಂ ಝಂ ಝಂ ತದರಿ ತಕ್ಕ ತರಿ ತಕ್ಕಿಟ ಝಂ ತಧಣ್ಣ ತಕ್ಕ ಧಣ್ಣ ತಕ್ಕಿಟ ತಜುಣ್ಣು ತಕ್ಕ ಜುಣ್ಣು ತಕ್ಕಿಟ ತಜ್ಜಂ ತಜ್ಜಂ ತಕ್ಕ ಝಂ ತಜ್ಜಂ ತಧೀಂ ತದಿಂ ಗಿಣ್ಣ ತುಂ ಝಂ ಝಂ ತದರಿ ತಕ್ಕ ತರಿ ತಕ್ಕಿಟ ಝಂ ತಧಣ್ಣ ತಕ್ಕ ಧಣ್ಣ ತಕ್ಕಿಟ ತಜುಣ್ಣು ತಕ್ಕ ತಜ್ಜಂ ತಜ್ಜಂ ತಕ್ಕ ಝಂ ತಜ್ಜಂ ತಧೀಂ ತದಿಂ ಗಿಣ್ಣ ತುಂ ಝಂ ಝಂ ತದರಿ ತಕ್ಕ ತರಿ ತಕ್ಕಿಟ ಝಂ ಝಂ ತಧಣ್ಣ ತಕ್ಕ ಧಣ್ಣ ತಕ್ಕಿಟ ಝಂ ಝಂ ತಜುಣ್ಣು ತಕ್ಕ ಜುಣ್ಣು ತಕ್ಕಿಟ ಝಂ ಝಂ ತಧಿಮಿ ತಕ್ಕ ಧಿಮಿ ತಕ್ಕಿಟ ಝಂ ತದರಿ ತಕ್ಕಿಟ ಝಂ ತಧಣ್ಣ ತಕ್ಕಿಟ ಝಂ ತಜುಣ್ಣು ತಕ್ಕಿಟ ಝಂ ತಧಿಮಿ ತಕ್ಕಿಟ ಝಂ ತದರಿ ಝಂ ತಧಣ್ಣ ಝಂ ತಜುಣ್ಣು ಝಂ ತಧಿಮಿ ತದರಿ ತಧಣ್ಣ ತಜುಣ್ಣು ತಧಿಮಿ ಝಂ ತದರಿ ತಕ್ಕಿಟ ಝಂ ತಧಣ್ಣ ತಕ್ಕಿಟ ಝಂ ತಜ್ಜಂ ತಧಿಂ ಗಿಣ್ಣ ತುಂ ತಧಿಂ ಗಿಣ್ಣ ತುಂ ತಧಿಂ ಗಿಣ್ಣ ತುಂ ತಾಂ ಝಂ ತದರಿ ತಕ್ಕಿಟ ಝಂ ತಧಣ್ಣ ತಕ್ಕಿಟ ಝಂ ತಜ್ಜಂ ತಧಿಂ ಗಿಣ್ಣ ತುಂ ತಧಿಂ ಗಿಣ್ಣ ತುಂ ತಧಿಂ ಗಿಣ್ಣ ತುಂ ತಾಂ ಝಂ ತದರಿ ತಕ್ಕಿಟ ಝಂ ತಧಣ್ಣ ತಕ್ಕಿಟ ಝಂ ತಜ್ಜಂ ತಧಿಂ ತರಗಿಡಕಂ ತಧಿಂ ತರಗಿಡಕಂ ತಧಿಂ ತರಗಿಡಕಂ ದೇವಿ ಸಪ್ತಮಾತ್ರೆ ರೂಪಿಣಿ ಪಾಹಿನವರ ಸರಂಜನಿ ದೇವಿ
माहेश्वरी ದಿಕ್ಕು ತಕ್ಕ ದಿಂಗಿಣ ತುಂ ತಾಂ ತತ್ತರಿ ತಕ್ಕಿಟ ಝಂ ಝಂ ದೀಂ ತತ್ತರ್ಣ ತಕ್ಕಿಟ ಝಂ ತುಂ ತಜ್ಜುಣು ತಕ್ಕಿಟ ಝಂ ನಂ ತದ್ದಿಮಿ ತಕ್ಕಿಟ ಝಂ ತಾಂ ತದರಿ ತರಿ ಕಿಟ ತಕ್ಕ ದೀಂ ತಧಣ ಧಣ ಕಿಟ ತಕ್ಕ ತುಂ ತಜ್ಜುಣು ಕಿಟ ತಕ್ಕ ನಂ ತದಿಮಿ ಕಿಟ ತಕ್ಕ ತಾಂ ತತ್ತರಿ ತಕ್ಕಿಟ ಝಂ ದೀಂ ತದ್ಧಣ ತಕ್ಕಿಟ ಝಂ ತುಂ ತಜ್ಜುಣು ತಕ್ಕಿಟ ಝಂ ನಂ ತದ್ದಿಮಿ ತಕ್ಕಿಟ ಝಂ ತಾಂ ತತ್ತರಿ ತಕ್ಕಿಟ ದೀಂ ತದ್ಧಣ ತಕ್ಕಿಟ ತುಂ ತಜ್ಜುಣು ತಕ್ಕಿಟ ನಂ ತದ್ದಿಮಿ ತಕ್ಕಿಟ ತುಂ ತದಿಂಗಿಣ ತುಂ ತಕ್ಕಿಟ ತುಂ ತದಿಂಗಿಣ ತುಂ ತಕ್ಕಿಟ ತುಂ ತದಿಂಗಿಣ ತುಂ ದೀಂ ತತ್ತ ಧೀಂ ತಕ್ಕ ತುಂ ತದಿಂಗಿಣ ತುಂ ತಕ್ಕ ತುಂ ತದಿಂಗಿಣ ತುಂ ತಕ್ಕ ತುಂ ತದಿಂಗಿಣ ತುಂ ದೀಂ ತತ್ತ ಧೀಂ ತತುಂ ತದ್ದಿಂಗಿಣ ತುಂ ತತುಂ ತದ್ದಿಂಗಿಣ ತುಂ ತತುಂ ತದ್ದಿಂಗಿಣ ತುಂ ಸಪ್ತ ಮಾತ್ರೆ ರೂಪಿಣಿ ಸುಂದರೇಶ್ವರ ಪ್ರಿಯ ಮನೋಹರಿ ಶೃಂಗಾರ ನಾಯಕಿ 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 ಸುಂದರೇಶ್ವರ ಪ್ರಿಯ ಮನೋಹರಿ
ಧಳುಂಕು ತಕ್ಕ ದಿಕ್ಕು ತಕ್ಕ ದಿಂಗಿಣ್ಣ ತುಂ ತಕ್ಕ ದೃಗ ತರಿ ತರಿ ತಕ್ಕಿಟ್ಟ ತಾಂ ತಕ್ಕ ಧರಿ ತಾಂ ತರಿ ತಕ್ಕಿಟ್ಟ ತಕ್ಕ ದೃಗ ಧಣ ತಕ್ಕಿಟ್ಟ ತಾಂ ತಕ್ಕ ಧಣ ತಾಂ ಧಣ ತಕ್ಕಿಟ್ಟ ತಕ್ಕ ದೃಗ ಝುಣ್ಣು ತಕ್ಕಿಟ್ಟ ತಾಂ ತಕ್ಕ ಝುಣ್ಣು ತಾಂ ಝುಣ್ಣು ತಕ್ಕಿಟ್ಟ ತಕ್ಕ ದೃಗ ಧಿಮಿ ತಕ್ಕಿಟ್ಟ ತಾಂ ತಕ್ಕ ಧಿಮಿ ತಾಂ ಧಿಮಿ ತಕ್ಕಿಟ್ಟ ದೃಗ ಧರಿ ತಕ್ಕಿಟ್ಟ ತಾಂ ಧಣ ತಕ್ಕಿಟ್ಟ ದೃಗ ಧಣ ತಕ್ಕಿಟ್ಟ ತಾಂ ಧಣ ತಕ್ಕಿಟ್ಟ ದೃಗ ಝುಣ್ಣು ತಕ್ಕಿಟ್ಟ ತಾಂ ಝುಣ್ಣು ತಕ್ಕಿಟ್ಟ ದೃಗ ಧಿಮಿ ತಕ್ಕಿಟ್ಟ ತಾಂ ಧಿಮಿ ತಕ್ಕಿಟ್ಟ ದೃಗ ಧರಿ ತಕ್ಕಿಟ್ಟ ದೃಗ ಧಣ ತಕ್ಕಿಟ್ಟ ದೃಗ ಝುಣ್ಣು ತಕ್ಕಿಟ್ಟ ದೃಗ ಧಿಮಿ ತಕ್ಕಿಟ್ಟ ತರಿ ತದ್ಧಣ್ಣ ತಚ್ಚುಂ ದೃಗ ದಿಂಗಿಣ ತುಂ ದೃಗ ದಿಂಗಿಣ ತುಂ ದೃಗ ದಿಂಗಿಣ ತುಂ ತದ್ಧರಿ ತದ್ಧಣ್ಣ ದೃಗ ದಿಂಗಿಣ ತುಂ ದೃಗ ದಿಂಗಿಣ ತುಂ ತಚ್ಚುಂಡು ದೃಗ ದಿಂಗಿಣ ತುಂ ದೃಗ ದಿಂಗಿಣ ತುಂ ದೃಗ ದಿಂಗಿಣ ತುಂ ಪ್ರಿಯ ಮನೋಹರಿ ಶೃಂಗಾರ ನಾಯಕಿ ಕರುಣಾರಸ ಭರಿದೆ ಕಾಮಾಕ್ಷಿ ಮಂದಹಾಸಿನಿ ತ್ರಿಭುವನ ಪಾಲಿನಿ 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 ಕರುಣಾ
ತಿಕ್ಕು ತಕ್ಕ ತದಿಂಗಿಣ ತುಂ ಝಂ 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 ತರಿ ತತ್ ತರಿ ತಕ್ಕಿಟ ತುಂಗ ತರಿ ತಾಂಗ ತದಿಂಗಿಣ ತುಂ ಝಂ 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 ಧಣ ತತ್ ಧಣ ತಕ್ಕಿಟ ತುಂಗ ಧಣ ತಾಂಗ ತದಿಂಗಿಣ ತುಂ ಝಂ 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 ಝಣು ತತ್ ಝಣು ತಕ್ಕಿಟ ತುಂಗ ಝಣು ತಾಂಗ ತದಿಂಗಿಣ ತುಂ ಝಂ 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 ಧಿಮಿ ತತ್ ಧಿಮಿ ತಕ್ಕಿಟ ತುಂಗ ಧಿಮಿ ತಾಂಗ ತದಿಂಗಿಣ ತುಂ ಝಂ ಝಂ ತರಿ ತತ್ ತುಂಗ ತರಿ ತಾಂಗ ಝಂ ಝಂ ಧಣ ತತ್ ತುಂಗ ಧಣ ತಾಂಗ ಝಂ ಝಂ ಝಣು ತತ್ ತುಂಗ ಝಣು ತಾಂಗ ಝಂ ಝಂ ಧಿಮಿ ತತ್ ತುಂಗ ಧಿಮಿ ತಾಂಗ ತುಂಗ ತರಿ ತಾಂಗ ತತುಂಗ ತರಿ ತಾಂಗ ತಕ್ಕ ತುಂಗ ತರಿ ತಾಂಗ ತದಿಂಗಿಣ ತುಂ ತುಂಗ ತರಿ ತಾಂಗ ತತುಂಗ ತರಿ ತಾಂಗ ತಕ್ಕ ತುಂಗ ತರಿ ತಾಂಗ ತದಿಂಗಿಣ ತುಂ ತುಂಗ ತರಿ ತಾಂಗ ತುಂಗ ಧಣ ತಾಂಗ ತುಂಗ ಝಣು ತಾಂಗ ತುಂಗ ಧಿಮಿ ತಾಂಗ ತುಂಗ ತರಿ ತಾಂಗ ತದಿಂಗಿಣ ತುಂ ತದಿಂಗಿಣ ತುಂ ತದಿಂಗಿಣ ತುಂ ತುಂಗ ತರಿ ತಾಂಗ ತದಿಂಗಿಣ ತುಂ ತದಿಂಗಿಣ ತುಂ ತದಿಂಗಿಣ ತುಂ ತುಂಗ ತರಿ ತಾಂಗ ತದಿಂಗಿಣ ತುಂ ತದಿಂಗಿಣ ತುಂ ತದಿಂಗಿಣ ತುಂ ಕರುಣಾರಸಭರಿತೆ ಕಾಮಾಕ್ಷಿ ಮದಹಾಸಿನಿ ತ್ರಿಭುವನ ಪಾಲಿನಿ ೃಢಮಾಲಾದರೆ ಭಯಲ್ಕರಿ ಕರಾಳ ರೂಪಿಣಿ ಕಾಳಿಕಾ ೃಢಮಾಲಾದರೆ ಭಯಲ್ಕರಿ
ಶರೀರಿ ನೀ ನಟನ ಮನೋಗರಿ ಲಾಸ್ಯ ಪ್ರಿಯೇ ಶಂಕರಾರ್ಧಾಂಗ ಶರೀರಿ ನೀ ಸಿಂಹವಾಗಿನಿ ವೀರಜನನಿ ಪಾಂಡ್ಯ ರಾಜ ಕುಮಾರಿ ನಟನ ಮನೋಗರಿ ಲಾಸ್ಯ ಪ್ರಿಯೇ ಶಂಕರಾರ್ಧಾಂಗ ಶರೀರಿ ನೀ ದೇವಿ ಸಪ್ತ ಮಾತೃ ಗೋಪಿನಿ ಪಾಗಿ ನವರಸರಂಜನಿ ದೇವಿ ಸಪ್ತ ಮಾತೃ ಗೋಪಿನಿ ಪಾಗಿ ನವರಸರಂಜನಿ ದೇವಿ ಸಪ್ತ ಮಾತೃ ಗೋಪಿನಿ ನವದುರ್ಗಾ ದುರ್ಗತಿ ಪರಿಹಾರಿಣಿ ನವದುರ್ಗಾ ದುರ್ಗತಿ ಪರಿಹಾರಿಣಿ ರುದ್ರಾಣಿ ಮಹಿಷಮರ್ದಿನಿ 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 ನವದುರ್ಗಾ ದುರ್ಗತಿ ಪರಿಹಾರಿಣಿ ಧಳಂಗುದಕತಿ ಗುತಕತ ದಿಂಗಿಣ ತುಂ ತಕ್ಕ ಕಣ್ಣ ಕಜಂ ತರಿಗಿಟ ತಕತ ಧೀ ತುಂ ನಂ ತದ್ದಿತ್ತುಂ ನಂ ತಕ್ಕಡದಂ ತಕದಿತ್ತ ಕಣ್ಣ ಕಜಂ ತರಿಗಿಟ ತಕತ ಧೀ ತುಂ ನಂ ತದ್ದಿತ್ತುಂ ನಂ ತಕ್ಕಡದಂ ತದ್ದಿತ್ತ ಕಣ್ಣ ಕಜಂ ತರಿಗಿಟ ತಕತ ದಿದಿ ತುಂ ತುಂ ನಂ ತದ್ದಿತ್ತುಂ ನಂ ಕಡದಂ ತಕದಿತ್ತ ಕಣ್ಣ ಕಜಂ ತರಿಗಿಟ ತಕತ ದಿದಿ ತುಂ ತುಂ ನಂ ತದ್ದಿತ್ತುಂ ನಂ ಕಡದಂ ತದ್ದಿತ್ತ ಕಣ್ಣ ಕಜಂ ತರಿಗಿಟ ತಕತ ದಿತ್ತುಂ ನಂ ಕಡದಂ ತಕದಿತ್ತ ಕಣ್ಣ ಕಜಂ ತರಿಗಿಟ ತಕತ ದಿತ್ತುಂ ನಂ ಕಡದಂ ತದ್ದಿತ್ತ ಕಣ್ಣ ಕಜಂ ತರಿಗಿಟ ತಕತ ದಿತ್ತುಂ ನಂ ಕಡದಂ ತಕದಿತ್ತ ಕಣ್ಣ ಕಜಂ ತರಿಗಿಟ ತಕತ ದಿತ್ತುಂ ನಂ ಕಡದಂ ತದ್ದಿತ್ತ ಕಣ್ಣ ಕಜಂ ತರಿಗಿಟ ತರಿಗತ್ ಕಣ ತತ್ಗುಣ ತದ್ದಿಮಿ ತದ್ದಿತ್ತ ಕಣ್ಣ ಕಜಂ ತರಿಗಿಟ ತಕಜಂ ತಕದಿತ್ತ ಕಣ್ಣ ಕಜಂ ತರಿಗಿಟ ತಕಜಂ ತದ್ದಿತ್ತ ಕಡದಂ ತದ್ದಿತ್ತ ಕಡದಂ ತದ್ದಿತ್ತ ಕಡದಂ ದಿತ್ತ ಕಡದಂ ದಿತ್ತ ಕಡದಂ ದಿತ್ತ ಕಡದಂ ನವದುರ್ಗಾ ದುರ್ಗತಿ ಪರಿಹಾರಿಣಿ ರುದ್ರಾಣಿ ಮಹಿಷಮರ್ದಿನಿ 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 ನವದುರ್ಗಾ ದುರ್ಗತಿ ಪರಿಹಾರಿಣಿ ನಾದದ ಬಬ ಪಾದದ ಬಬರಿ ನಾದದ ಬಬ ನಾದದ ಬಬ
ದುರ್ಗತಿ ಪರಿಹಾರಿಣಿ ರುದ್ರಾಣಿ ಸಮರ್ದಿನಿ ನವದುರ್ಗ ದುರ್ಗತಿ ಪರಿಹಾರಿಣಿ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರವದನೆ ಕೂಷ್ಮಾಂಡರೂಪಿಣಿ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರವದನೆ ಕೂಷ್ಮಾಂಡರೂಪಿಣಿ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರವದನೆ ಕೂಷ್ಮಾಂಡರೂಪಿಣಿ ನವದುರ್ಗಾ ದುರ್ಗತಿ ಪರಿಹಾರಿಣಿ ಸನಿ ಭಗನಿ ಭಗನಿ ಪಗರಿದ ರಿಗ ಭಗವನಿ ಧನಿ 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 ಸನಿ ಭಗನಿ ಭಗನಿಗ ಪಗರಿದ ರಿಗ ಭಗವನಿ ಧನಿ 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 ನವದುರ್ಗಾ ದುರ್ಗತಿ ಪರಿಹಾರಿಣಿ ರುದ್ರಾಣಿ ಮಹಿಷಮರ್ದಿನಿ ನವದುರ್ಗಾ ದುರ್ಗತಿ ಪರಿಹಾರಿಣಿ ಗಜಮುಖ ಗುಹ ಮಾತಾ ಕಾತ್ಯಾಯಿನಿ ಕಾಲರಾತ್ರಿ ಮಹಾಗೌರಿ ಗಜಮುಖ ಗುಹ ಮಾತಾ ಕಾತ್ಯಾಯಿನಿ ಕಾಲರಾತ್ರಿ ಮಹಾಗೌರಿ ಗಜಮುಖ ಗುಹ ಮಾತಾ ಕಾತ್ಯಾಯಿನಿ ಕಾಲರಾತ್ರಿ ಮಹಾಗೌರಿ ನವದುರ್ಗಾ ದುರ್ಗತಿ ಪರಿಹಾರಿಣಿ ಧರಿ 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 ಗಾನಿ ರಾನಿ ಮಗ ಧರಿ ಗ ಪದ ಧರಿ ಧರಿ ಗ ಧರಿ ಧರಿ ಗ ಗಾನಿ ರಾನಿ ಮಗ ಧರಿ ಗ ಪದ ಧರಿ ನವದುರ್ಗಾ ದುರ್ಗತಿ ಪರಿಹಾರಿಣಿ ರುದ್ರಾಣಿ ಮಹಿಷಮರ್ದಿನಿ ನವದುರ್ಗಾ ದುರ್ಗತಿ ಪರಿಹಾರಿಣಿ ಶಂಖ ಚಕ್ರ ಗದಾ ಶೂಲಧಾರಿಣಿ ಸಿದ್ಧಿದಾತ್ರಿ ಈಪ್ಸಿತ ಫಲದಾತೆ ಶಂಖ ಚಕ್ರ ಗದಾ ಶೂಲಧಾರಿಣಿ ಸಿದ್ಧಿದಾತ್ರಿ ಈಪ್ಸಿತ ಫಲದಾತೆ ಶಂಖ ಚಕ್ರ ಗದಾ ಶೂಲಧಾರಿಣಿ ಸಿದ್ಧಿದಾತ್ರಿ ಈಪ್ಸಿತ ಫಲದಾತೆ ನವದುರ್ಗಾ ದುರ್ಗತಿ ಪರಿಹಾರಿಣಿ ಪದನಿ ಧರಿ ಗರಿ ಧನಿ ದ ಪದನಿ ದ ನಿ ಗರಿ ಧರಿ ಧನಿ ದ ಪದಮ ಪದನಿ ಧರಿ ಗರಿ ಧನಿ ದ ಪದನಿ ದ ನಿ ಗರಿ ಧರಿ ಧನಿ ದ ಪದಮ ಪ ಗರಿ ಗ ಮ ನಿ ದ ಪದನಿ ಧರಿ ಗ ಮ ಗರಿ ಧನಿ ದ ಪಮ ಪಮ ಧನಿ ಮ ಗರಿ ಗ ಮ ನಿ ದ ಪದನಿ ಧರಿ ಗ ಮ ಗರಿ ಧನಿ ದ ಪಮ ಪಮ ಧನಿ ನವದುರ್ಗಾ ದುರ್ಗತಿ ಪರಿಹಾರಿಣಿ ರುದ್ರಾಣಿ ಮಹಿಷಮರ್ದಿನಿ ನವದುರ್ಗಾ ದುರ್ಗತಿ ಪರಿಹಾರಿಣಿ ಪರಮೇಶ್ವರಿ ಪರಮಾದ್ಭುತ ಚರಿತೆ ಪರಮ ಕಲ್ಯಾಣಿ ಭೈರವಿ ಪರಮೇಶ್ವರಿ ಪರಮಾದ್ಭುತ ಚರಿತೆ ಪರಮ ಕಲ್ಯಾಣಿ ಭೈರವಿ ಓಂಕಾರ ರೂಪಿಣಿ ಚಕ್ರೇಶ್ವರಿ ಸರ್ವಾಭೀಷ್ಟ ಪ್ರದಾಯಿನಿ ಓಂಕಾರ ರೂಪಿಣಿ ಚಕ್ರೇಶ್ವರಿ ಸರ್ವಾಭೀಷ್ಟ ಪ್ರದಾಯಿನಿ ದುರ್ಗಾ ದುರ್ಗತಿ ಪರಿಹಾರಿಣಿ ಪರಮೇಶ್ವರಿ ಪರಮಾದ್ಭುತ ಚರಿತೆ ಪರಮ ಕಲ್ಯಾಣಿ ಭೈರವಿ ಓಂಕಾರ ರೂಪಿಣಿ ಚಕ್ರೇಶ್ವರಿ ಸರ್ವಾಭೀಷ್ಟ ಪ್ರದಾಯಿನಿ ನವದುರ್ಗಾ ದುರ್ಗತಿ ಪರಿಹಾರಿಣಿ ರುದ್ರಾ
ಮಾಡಿ